ನಮ್ಮ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದೆವು. ದೇವರು ತನ್ನ ಮಕ್ಕಳ ಇಷ್ಟಪಡುವ ಸಂಗತಿ. ಪೌಲನು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ ಬರೆಯಬೇಕಾದ್ರೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ. ಈ ದಿನಗಳಲ್ಲಿ ಅನೇಕರು ಕುಡಿಕತನಕ್ಕೆ ತಮ್ಮನ್ನು ದಾಸರನ್ನಾಗಿ ಆ ಒಂದು ಅಸಹ್ಯವಾದಂಥ ಕಾರ್ಯಗೊಳಪಟ್ಟವರಾಗಿ ತಮ್ಮ ಜೀವಿತಗಳನ್ನೇ ಕೆಡಿಸ್ಕೊಂಡಂಥ ಸಂಗತಿಗಳು ಅನೇಕ ಕುಟುಂಬಗಳಲ್ಲಿ. ಯಾಕೆ ಅನೇಕ ಜಗಳಗಳು, ಒಡೆದಾಡೋ ಸಂಗತಿಗಳು, ಅನೇಕ ತಮ್ಮ ಆಸ್ತಿಯನ್ನು ಮಾರಿಕೊಂಡು ಹೋದಂಥ ಸಂಗತಿಗಳು, ನಾನಾ ಸಂಗತಿಗಳು ಈ ಒಂದು ಸಮಾಜದಲ್ಲಿ ಕುಟುಂಬಗಳಲ್ಲಿ ನಡೆಯುತ್ತಾ ಇದೆ. ಎಲ್ಲ ನೋಡ್ತೇವೆ. ಆದರೆ ಅನೇಕ ಕುಡಿಕತನದಿಂದ ಉಂಟಾಗುವಂಥ ಮೋಸ, ದೇವರ ವಾಕ್ಯದ ಎಚ್ಚರಿಕೆ ನೋಡ್ತಾ ಇದ್ದೇವೆ. ಇದು ಯೋಗ್ಯವಾದದ್ದಲ್ಲ, ದೇವರ ಮಕ್ಕಳಿಗೆ ತಕ್ಕದಲ್ಲ ಎಂಬುದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇದು ನಮ್ಮನ್ನು ಎಷ್ಟರ ಮಟ್ಟಿಗೆ ಅದು ಅನೇಕ ರೀತಿಯ ನಮ್ಮನ್ನು ಪಾಪದ ಸಂಗತಿಗಳಿಗೆ ಅದು ನಡೆಸುವಂಥದ್ದು. ಅದಕ್ಕೆ ನಮ್ಮ ಏನಂದರೆ ನಮ್ಮ ಬುದ್ಧಿ ಭ್ರಮಣೆ, ಅಂದರೆ ಅನೇಕ ವೇಳೆ ನಮಗೆ ಸ್ಥಿರತೆ ಇರುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದು ಅನೇಕ ಶರೀರದ ದುರಭ್ಯಾಸಗಳಿಗೆ ಒಳಪಡುವಾಗ ಅದು ಎಂಥ ಒಂದು ಸ್ಥಿತಿ ಉಂಟು. ಅದರಿಂದ ನಮ್ಮ ಜೀವಿತ ಯಾವ ರೀತಿ ಉಂಟು ದೇವರ ವಾಕ್ಯದಲ್ಲಿ ಅದನ್ನು ನಾವು ಆಲೋಚನೆ ಮಾಡ್ತಾಯಿದ್ವಿ. ದೇವರ ಮಕ್ಕಳು ಯಾವಾಗಲೂ ಪರಿಶುದ್ಧಾತ್ಮ ಭರಿತರಾಗಿ ಪರಿಶುದ್ಧಾತ್ಮ ನಡೆಸಲ್ಪಡಬೇಕು. ಈ ದಿನಗಳಲ್ಲಿ ಅನೇಕ ಹಳೆಯ ಜೀವಿತ ನೋಡ್ತೇವೆ. ಅಂದರೆ ಕುಡಿಕತನದಿಂದ ಅವರು ಮಾಡುವ ಸಂಗತಿಗಳು ತಮ್ಮ ಮನಸ್ಸಿಗೆ ಆ ಕುಡಿಕತನದಿಂದ ಏನಾಗ್ತದೆ, ಭಯಂಕರವಾದಂಥ ಅವರ ಯಾವುದೇ ಒಂದು ಏನಂದರೆ ಹತೋಟಿ ಇಲ್ಲದಂಥ ಒಂದು ಸಂಗತಿ, ಅಂಥ ಒಂದು ದುರಾವಸ್ಥೆ, ತಮ್ಮ ಆರೋಗ್ಯ ಕೆಡಿಸಿಕೊಂಡಂಥವರಾಗಿ ನಾಶನಕ್ಕೆ ಹೋಗುವಂಥ ದಾರಿ ಎಂಬುದಾಗಿ ನೋಡ್ತೇವೆ. ಸಹಿತ ಅಷ್ಟಮಟ್ಟಿಗೆ ಈ ದಿನಗಳಲ್ಲಿ ಲೋಕದ ಆಶಯಗಳಿಗೆ, ಶರೀರದ ಆಶಯಗಳಿಗೆ ಮನುಷ್ಯರು ಒಳಪಡಿಸಿದ್ದಾನೆ. ದೇವರ ವಾಕ್ಯ ಎಚ್ಚರಿಕೆ, ನೀನು ರಕ್ಷಿಸಲ್ಪಟ್ಟವನಾಗಿ ಯೇಸು ಕ್ರಿಸ್ತರ ಮೂಲಕ ನಮಗೆ ಬಿಡುಗಡೆ ಉಂಟು. ಯಾರ್ಯಾರು ಯೇಸು ಕ್ರಿಸ್ತರನ್ನು ತಮ್ಮ ಸ್ವಂತ ರಕ್ಷಣೆ ಅಂಗೀಕರಿಸುವಾಗ ಈ ಕುಡಿಕತನದಿಂದ, ವ್ಯಭಿಚಾರದಿಂದ, ಎಲ್ಲ ದುರಾಶೆಗಳಿಂದ, ಪಾಪದಿಂದ ಬಿಡುಗಡೆ ಹೊಂದಿದಂಥವರಾಗಿ ಕರ್ತನ ಬಳಿಗೆ ತಗ್ಗಿಸ್ಕೊಂಡು ಬರುವಾಗ ಅವರಿಗೆ ಬಿಡುಗಡೆ ಉಂಟು. ದೇವರು ಅದು ಎಲ್ಲದಕ್ಕೂ ಆತ ನಮಗೆ ಬಿಡುಗಡೆ ಕೊಡು ಶಕ್ತನಾಗಿರುವಾಗ ದೇವರು ಅನೇಕರ ಜೀವಿತದಲ್ಲಿ ಈ ದೇವರಾತ್ಮನ ಕಾರ್ಯ ನಡೆಯಲ್ಪಟ್ಟು ತಮ್ಮನ್ನು ಪ್ರತಿಷ್ಠಿಸಿಕೊಂಡಿರುವಾಗ ಅವರು ಈಗ ಕರ್ತರಿಗಾಗಿ ಸಾಕ್ಷಿ ಕೊಡುವಂಥ ಅನೇಕರಿದ್ದಾರೆ ಎಂಬುದಾಗಿ ನಾನು ನೋಡಬಲ್ಲೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಭರಿತ ಪರಿಶುದ್ಧಾತ್ಮ ನಮಗೇನೆಂದರೆ ಎಲ್ಲರ ಮೇಲೆ ಜಯ ಕೊಡುವಾತನಾಗಿದ್ದಾನೆ. ಪ್ರಿಯರೇ, ಇದರಿಂದ ಈ ದಿನಗಳಲ್ಲಿ ನಮ್ಮ ಜೀವಿತಗಳು, ನಮ್ಮ ಕುಟುಂಬಗಳಲ್ಲಿ ಯಾವ ಸ್ಥಿತಿ ಉಂಟು, ದೇವರ ಕರುಣೆಗೆ ಪಾತ್ರರಾಗಿ ಕರ್ತನೇ ನಮ್ಮನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಇನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಅದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಈ ದಿನ ನಾವು ದೇವರ ವಾಕ್ಯದ ಇನ್ನೊಂದು ಭಾಗದಲ್ಲಿ, ಅದೇ ನಾವು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಮುಂದಿನ ವಾಕ್ಯಗಳನ್ನು ನೋಡ್ತೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ಅದನ್ನು ಕನ್ನಡದಲ್ಲಿ ನೋಡುವಾಗ ಅಲ್ಲಿ 19ನೇ ವಚನದಲ್ಲಿ ಅದು ಹೀಗೆ ಉಂಟು. ಹತ್ತಿಗೆ ಅದನ್ನು ಆಲೋಚನೆ ಮಾಡಲಿದ್ದೇವೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ, ಕೀರ್ತನೆ ಆಡುತ್ತಾ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಭಾಳ ವಿಶೇಷವಾದಂಥ ಮಾತು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂಥ ಸಂಗತಿಗಳು. ಇಂಗ್ಲೀಷಲ್ಲಿ ನೋಡುವುದಾದರೆ, ಸ್ಪೀಕಿಂಗ್ ಟು ಒನ್ ಅನದರ್ ಇನ್ ಸಾಮ್ಸ್ ಆ್ಯಂಡ್ ಹಿಮ್ಸ್ and spiritual songs, singing and making melody in your heart to the Lord, giving thanks always for all things to God the Father in the name of our Lord Jesus Christ, submitting to one another in the fear of God. ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ಇಲ್ಲಿ 19ರಿಂದ 21 ವಚನಗಳಲ್ಲಿ ನೋಡ್ತೀವಿ. ದೇವರನ್ನು ಆಶೀರ್ವದಿಸಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಎಚ್ಚರಿಕೆ ಮತ್ತು ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು, ನಡ್ಕೊಳ್ಳಬೇಕು, ಆತ್ಮಭರಿತ ಜೀವಿಸಬೇಕು ಎಂಬುದಾಗಿ ತಿಳಿಸುವಾಗ ದೇವರೇ, ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ಎಂಥ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ಪರಿಶುದ್ಧಾತ್ಮನ ಕಾರ್ಯ, ನಮ್ಮ ಪರಿಶುದ್ಧಾತ್ಮ ಭರಿತ ಜೀವಿತದಲ್ಲಿ ನಾವು ಹೇಗೆ ನಡ್ಕೊಳ್ತೇವೆ, ಮಾತಾಡ್ತೇವೆ, ವರ್ತಿಸ್ತೇವೆ, ಈ ವಾಕ್ಯಗಳ ಮೂಲಕವಾಗಿ ಕರ್ತನೆ ಕೇಳುವಂಥ ಒಬ್ಬೊಬ್ಬರ ಹೃದಯದಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ, ಕರ್ತನೆ ಮಾರ್ಪಾಟನ್ನು ತರುವಂತೆ ದೇವರೇ ನಿಮ್ಮಂತೆ ಬೇಡಿಕೊಳ್ತೇನೆ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್.
ಪ್ರಿಯರೇ, ನಾವು ಓದಿದಂಥ ಈ ವಾಕ್ಯದ ಭಾಗ ಭಾಳ ದೊಡ್ಡದು. ಆದರೂ ಇಲ್ಲಿ ಪರಿಶುದ್ಧಾತ್ಮನಿಂದ ಆಗುವಂಥ ಕಾರ್ಯ ದೇವರ ವಾಕ್ಯ, ಹಿಂದಿನ ವಾಕ್ಯದಲ್ಲಿ ನೋಡಿದ್ದೇವೆ, ಪರಿಶುದ್ಧಾತ್ಮ ಭರಿತರಾಗಿರಿ, ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಯಾವಾಗ ಒಬ್ಬ ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿ ಜೀವಿಸುವಾಗ ಅದರ ಫಲ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು 19 ಓದ್ತೇವೆ. ಇಲ್ಲಿ 3 ವಿಷಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ಅಂದರೆ ಪರಿಶುದ್ಧಾತ್ಮ ಭರಿತರಾಗಿರುವುದಾದರೆ ನಾವು ಏನಂದರೆ ಸ್ಪೀಕಿಂಗ್ ಟು ಒನ್ ಅನದರ್. ನಾವೇನಂತ ಹೇಳಿದ್ರೆ, ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವುದೇ ಹೇಗೆ ಅಂದರೆ ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡುತ್ತಾ ಕರ್ತನನ್ನು ಮಯಪಡಿಸ್ತೇವೆ ಎಂಬುದಾಗಿ. ಇದು ಮೊದಲನೇ ಸತ್ಯ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಗಿವಿಂಗ್ ಥ್ಯಾಂಕ್ಸ್ ಆಲ್ವೇಸ್ ಫಾರ್ ಆಲ್ ಥಿಂಗ್ಸ್ ಟು ಗಾಡ್ ದ ಫಾದರ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಂದರೆ ಗಿವಿಂಗ್ ಥ್ಯಾಂಕ್ಸ್ ಆಲ್ವೇಸ್ ಅಂದರೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಮಾಡ್ತೇವೆ ಎನ್ನುವಂಥದ್ದು. ಮೂರನೇದಾಗಿ ಇರುವಂಥದ್ದು, ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳ್ರಿ. ಸಬ್ಮಿಟಿಂಗ್ ಟು ಒನ್ ಅನದರ್ ಇನ್ ದ ಫಿಯರ್ ಆಫ್ ಗಾಡ್. ಭಾಳ ಆಳವಾದ ಸತ್ಯಗಳು, ದೇವರು ತನ್ನ ಮಕ್ಕಳಲ್ಲಿ ಅಪೇಕ್ಷಿಸುವಂಥ ಸಂಗತಿಗಳು ಏನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಮ್ಮ ಮೊದಲನೇ ಸಂಗತಿ ಬರೋಣ. ಅಂದರೆ ನಾವು ಏನಂದರೆ ನಾವು ಯಾವಾಗ ಪವಿತ್ರಾತ್ಮ ಭರಿತರಾಗ್ತೇವೋ ನಮ್ಮ ಜೀವಿತ ಗಮನಿಸ್ರಿ. ಇದು ಒಂದು ವೇಳೆ ನಿಮ್ಮ ಅನುಭವ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ನನ್ನ ಅನುಭವದಲ್ಲಿ ನಾನು ಹೇಳಬೇಕಾದ್ರೆ, ನಾನು ಯಾವಾಗ ಪರಿಶುದ್ಧಾತ್ಮ ಭರಿತನಾಗಬೇಕಾದ್ರೆ ನಾನು ಎಲ್ಲ ಸಮಯದಲ್ಲಿ ನನ್ನಲ್ಲಿ ಏನಂದರೆ ಒಂದು ಸ್ಪಾಂಟೇನಿಯಸ್ ಆಗಿ ನಾನು ಆಡ್ತಾ ಇರ್ತೇನೆ, ದೇವರಿಗೆ ಆರಾಧನೆ ಸಲ್ಲಿಸ್ತಾ ಇರ್ತೇನೆ. ಎಲ್ಲಿಯಾದರೂ ನಾನು ಮನೆಯಲ್ಲಿ ಇರುವಾಗಲೂ, ಹೋಗುವಾಗ ಬರುವಾಗ ಇರುವಂಥ ಸಂಗತಿ ಏನಂದರೆ, ಕರ್ತನಿಗೆ ಯಾವಾಗಲೂ ಅಂದರೆ ಅದು ಪರಿಶುದ್ಧಾತ್ಮ ನಮ್ಮ ಹೃದಯಗಳು ತರುವಂಥ ಆನಂದ, ಸಂತೋಷ ಅದು ಹುಕ್ಕಿ ಹರಿಯುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಯಾವುದೇ ರೀತಿ ಕಂಟ್ರೋಲ್ ಮೂಡಿಸೋದು ಅಂದರೆ ದೇವರ ಆತ್ಮ ನಮ್ಮ ಬರುವಾಗ, ನಾವು ದೇವರ ಆಲೋಚನೆಗಳಿಗೆ ನಾವು ಒಳಪಡಿಸುವಾಗ ಅದು ದೇವರ ಒಂದು ಆತ್ಮನ ಪ್ರೇರಣೆಯುಳ್ಳವರಾಗಿ ಅದು ಎಷ್ಟರ ಮಟ್ಟಿಗೆ ನಾವು ಕರ್ತನನ್ನು ಕೊಂಡಾಡಬೇಕು, ಆರಾಧಿಸಬೇಕು, ಘನಪಡಿಸಬೇಕು ಎಂಬಂಥ ಒಂದು ಸಂಗತಿ ನಾವು ಆತ್ಮನಿಂದ ನಡೆಸಲ್ಪಟ್ಟವರಾಗಿ ನಾವು ಹಾಡುಗಳ ಮೂಲಕ ಮತ್ತು ಅನೇಕ ವೇಳೆ ದೇವರ ವಾಕ್ಯದ ಆಶೀರ್ವಾದ ಅದು ವಾಕ್ಯಗಳನ್ನು ಇತರರಿಗೆ ತಿಳಿಸುವಂತೆ ಆ ಫೋನ್ ಮೂಲಕವಾಗಿ ಅನೇಕರಿಗೆ ಪ್ರಾರ್ಥಿಸುವಂತೆ ವಾಕ್ಯಗಳನ್ನು ಹೇಳಿ ಬಲಪಡಿಸುವಂತೆ ದೇವರು ನಮ್ಮನ್ನು ಆ ರೀತಿಯಲ್ಲಿ ನಡೆಸುವಂಥವನಾಗಿದೆ. ಆದ್ದರಿಂದ ದೇವರಾತ್ಮನ ಕಾರ್ಯ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಡೆಯುವಾಗ ಗಮನಿಸಬೇಕು. ಅದು ಎಷ್ಟರ ಮಟ್ಟಿಗೆ ದೇವರಾತ್ಮ ನಮ್ಮನ್ನು ಪ್ರಬೋಧಿಸಿ ನಡೆಸ್ತಾನೆ, ತನ್ನ ಹತೋಟಿಯಲ್ಲಿಟ್ಟು ನಾವು ಎಲ್ಲ ವಿಷಯದಲ್ಲಿ ಅಂದರೆ ಆ ದೇವರ ಪ್ರಜ್ಞೆಯಲ್ಲಿ ಆ ಪರಲೋಕದ ಅನುಭವವನ್ನು ನಮ್ಮ ಹೃದಯಗಳಲ್ಲಿ ನಾವಿರುವಂಥ ಎಲ್ಲ ಸ್ಥಳಗಳಲ್ಲಿ ನಾವು ಅನುಭವಿಸೋ ಸಾಧ್ಯತೆ ಉಂಟು. ಒಂದು ವೇಳೆ ಸಹೋದರಿಯರು ಅಡುಗೆ ಮನೆಯಿರುವಾಗ ಅವರು ಕರ್ತನನ್ನು ವಿಶೇಷವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅಡುಗೆ ಮಾಡ್ತಾ ಇರುವಾಗ ಆಡ್ತಾ ಇರ್ತಾರೆ. ಅನೇಕ ದೇವರ ಪ್ರಸನ್ನತೆ, ಸಾನ್ನಿಧ್ಯ, ದೇವರ ಆತ್ಮನ ಅವ್ರ ಹೃದಯದಲ್ಲಿ ಇರುವಾಗ ಅವರು ಅನೇಕ ರೀತಿಯಲ್ಲಿ ಅಡುಗೆ ಮನೆ ಕೂಡ ಅನೇಕ ರೀತಿಯಲ್ಲಿ ಒಂದು ಪರಲೋಕದ ಅನುಭವವನ್ನು ಅನುಭವಿಸೋ ಸಾಧ್ಯತೆ ಉಂಟು. ಒಬ್ಬರು ದೇವರ ಸೇವಕರು ಬ್ರದರ್ ಲಾರೆನ್ಸ್ ಎಂಬುದಾಗಿ ಅವರು ಯಾವಾಗಲೂ ಅವರು ಬರೆದಂಥ ಪುಸ್ತಕ ಏನಂದರೆ ಪ್ರಾಕ್ಟೀಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎಂಬುದಾಗಿ ಅದು ಭಾಳ ವಿಶೇಷವಾಗಿ ಅವರ ಅನುಭವವನ್ನು ತಿಳಿಸಿದ್ದಾರೆ. ಅವರು ಒಂದು ಸ್ಥಳದಲ್ಲಿ ಅಂದರೆ ಅವರು ಕೆಲಸ ಕಾರ್ಯ ಮಾಡಬೇಕಾದ್ರೆ ಅವರು ಮೊದಲು ಏನಂತ ಹೇಳಿದ್ರೆ ಅವರು ಎಲ್ಲ ಅಡುಗೆ ಮಾಡ್ತಾ ಇದ್ದಂಥವರು, ಪಾತ್ರೆಗಳನ್ನು ಶುಚಿ ಮಾಡ್ತಾ ಇದ್ದಂಥವರು. ಅವ್ರು ಯಾವಾಗಲೂ ಏನಂದರೆ ದೇವರ ಪ್ರಸನ್ನತೆಯಲ್ಲಿ ಏನಂತ ಹೇಳಿದ್ರೆ, ದೇವರಿಗೆ ಯಾವ ರೀತಿಯಲ್ಲಿ ನಾನು ಈ ಪಾತ್ರೆಯನ್ನು ಶುಚಿ ಮಾಡ್ತಾ ಇದ್ದೀನಿ, ದೇವರು ನನ್ನನ್ನು ಅಶುದ್ಧೀಕರಿಸು, ನನ್ನನ್ನು ಮಾರ್ಪಡಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು. ಅವರು ಎಲ್ಲ ಸಮಯದ ಪ್ರಾರ್ಥನೆಯ ವಿಜ್ಞಾಪನೆಯಲ್ಲಿ ಅವರು ಕರ್ತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದ ಸಮಯದಲ್ಲಿ ದೇವರು ಅವರನ್ನು ವಿಶೇಷವಾದ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿದಂಥ ರೀತಿ, ಅವರು ಬರೆದಂಥ ಪುಸ್ತಕ ಅನೇಕರಿಗೆ ಹೆಚ್ಚಿನ ಒಂದು ಆಶೀರ್ವಾದ ತಂದಿದೆ ಎಂಬುದಾಗಿ ನಾನು ಕೇಳಿದ್ದೇನೆ, ಓದಿದ್ದೇನೆ. ಅದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಕರ್ತನಿಗೆ ಪ್ರತಿಷ್ಠಿಸಿಕೊಳ್ತೇವೋ, ಪರಿಶುದ್ಧಾತ್ಮನ ಒಂದು ವಿಶೇಷವಾದಂಥ ಅಭಿಷೇಕ ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಎಷ್ಟರ ಮಟ್ಟಿಗೆ ಪರಿಶುದ್ಧಾತ್ಮ ನಮ್ಮನ್ನು ಸತ್ಯದಲ್ಲಿ, ನೀತಿಯಲ್ಲಿ ಮತ್ತು ಅಷ್ಟೇ ಅಲ್ಲ, ನಾವು ಯಾವಾಗ ಕರ್ತನನ್ನು ಆರಾಧಿಸುವಂತೆ ದೇವರು ನಮ್ಮನ್ನು ಮಾಡ್ತಾನೆ. ಆತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಯಾವಾಗಲೂ ಏನಂದರೆ ಅದು ಮೆಲುಕು ಹಾಕುವಾಗ ಆ ವಾಕ್ಯಗಳು ನಮಗೆ ಜೀವ ಬೆಳಕನ್ನು ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ಅದು ಬಲವನ್ನು, ಧೈರ್ಯವನ್ನು ಕೊಟ್ಟು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ.
ಮತ್ತು ನಾವು ಅನೇಕ ವೇಳೆ ಸೇರಿ ಬರುವಾಗ, ಒಬ್ಬರಿಗೊಬ್ಬರು ಸೇರಿ ಬರುವಾಗ ನಾವು ಮಾತಾಡಿಕೊಳ್ಳುವಂಥ ಸಂಗತಿಗಳು, ದೇವರ ವಾಕ್ಯದ ಆಶೀರ್ವಾದಗಳು ಹಂಚಿಕೊಳ್ಳುವಾಗ ಅದು ನಮಗೆ ಹೆಚ್ಚಿನ ಸಂತೋಷವನ್ನು ಕೂಡ ಅದು ಉಂಟು ಮಾಡುವಂಥದ್ದು. ಆದ್ದರಿಂದ ದೇವರ ಮಕ್ಕಳು ಒಟ್ಟಾಗಿ ಸೇರಿ ಬರುವಾಗ ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ಎಲ್ಲ ಸಂಗತಿಗಳು ದೇವರ ಆ ಪ್ರಸನ್ನತೆಯಲ್ಲಿ ತುಂಬಲ್ಪಟ್ಟವರಾಗಿ ನಾವು ದೇವರಿಗೆ ಘನತೆ ಸಲ್ಲಿಸುವಂಥ ಒಂದು ಸ್ಥಿತಿ ನಮ್ಮಲ್ಲಿರಬೇಕು. ಬೇರೆ ಕುಚೋದ್ಯ ಮಾತು, ಹರಟೆ ಮಾತುಗಳು, ಅವರ ವಿಷಯ ಇವರ ವಿಷಯ ಅದಲ್ಲ ಪ್ರಿಯರೇ. ದೇವರ ಮಕ್ಕಳಲ್ಲಿ ಯಾವಾಗಲೇ ಅಂತ ಹೇಳಿದ್ರೆ ನಾವು ದೇವರ ಆತ್ಮನಿಂದ ನಡೆಸಲ್ಪಟ್ಟಿರುವುದಾದರೆ ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ನಾವು ಫೋನಲ್ಲಿ ಮಾತಾಡುವಾಗ ಅನೇಕ ರೀತಿಯಲ್ಲಿ ನಾವು ದೇವರಿಗೆ ಮಹಿಮೆ ತರುವಂಥ ಮಾತುಗಳು ನಮ್ಮಲ್ಲಿ ಕಂಡು ಬರಬೇಕು. ಅಂದರೆ ಒಬ್ಬ ವ್ಯಕ್ತಿ ದೇವರ ಆತ್ಮನ ಹತೋಟಿಯಲ್ಲಿ ಬರುವಾಗ ಆತ್ಮಭರಿತ ಜೀವಿಸಬೇಕಾದ್ರೆ ಅವನೆಲ್ಲದಿಂದ ಅವನು ಬಿಡುಗಡೆ ಆಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಇತರಿಗೆ ಆಶೀರ್ವಾದ ನಿಧಿಗಳಾಗಿ ಇರ್ತೇವೆ. ದೇವರು ನಮ್ಮನ್ನು ಕರುಣಿಸಿದ ರೀತಿ, ಕಾಪಾಡಿದ ರೀತಿ, ಅನೇಕ ವೇಳೆ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದಂಥ ವಿಧಾನಗಳು, ನಮ್ಮನ್ನು ಅನೇಕ ವೇಳೆ ಅನಾರೋಗ್ಯದಲ್ಲಿದ್ದಂಥ ಸಮಯ ದೇವರು ನಮ್ಮನ್ನು ಕಾಪಾಡಿದ ರೀತಿ, ಆರೋಗ್ಯ ಕೊಟ್ಟ ರೀತಿಯಲ್ಲಿ ನಾವು ದೇವರಿಗೆ ಹೇಳಬೇಕಾದ ಸಂಗತಿಗಳು, ಅನೇಕ ವೇಳೆ ಭಯಂಕರವಾದಂಥ ಆಕ್ಸಿಡೆಂಟ್ ಆಗಬೇಕು ಸಂಗತಿಗಳು ದೇವರು ಕಾಪಾಡಿದ ರೀತಿಯಲ್ಲಿ, ಅಂದರೆ ದೇವರ ಉಪಕಾರಗಳನ್ನು ನೆನೆಸುವಾಗ ದೇವರು ನನ್ನ ಜೀವಿತ ಎಂತೆಂಥ ಕಾರ್ಯವನ್ನು ಮಾಡಿದ್ದಾನೆ. ನಾವು ದೇವರ ವಾಕ್ಯ ನೋಡ್ರಿ, 103ನೇ ಕೀರ್ತನೆಯಲ್ಲಿ ಅಲ್ಲಿ ದಾವೀದನು ಹೇಳಬೇಕಾದ, ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಉಪಕಾರ ಒಂದನ್ನು ಮರೆಯಬೇಡ. ನೋಡಿರಿ, ದೇವರ ವಾಕ್ಯಗಳು, ದೇವರ ಆಲೋಚನೆಗಳು ನಮ್ಮ ಹೃದಯ ಬರುವಾಗ ಆತನ ಮಾಡಿದಂಥ ಕಾರ್ಯಗಳು ಎಷ್ಟು ವಿಶೇಷವಾದ ಎಂಬುದನ್ನು ಅರಿಯುವುದಕ್ಕೆ ನಮಗೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ನಾವು ಯಾವಾಗಲೂ ದೇವರ ಆತ್ಮನಿಂದ ನಡೆಸಲ್ಪಡುವಾಗ ನಾವು ಇರುವುದಿಲ್ಲ, ನಮ್ಮ ಆಲೋಚನೆಗಳಲ್ಲ, ನಾವು ಕರ್ತನನ್ನು ಯಾವಾಗಲೂ ಆತನ ಮಯಪಡಿಸ್ತೇವೆ. ಎರಡನೇದಾಗಿರುವಂಥದ್ದು ಏನಂದರೆ ಗಿವಿಂಗ್ ಥ್ಯಾಂಕ್ಸ್ ಆಲ್ವೇಸ್ ಫಾರ್ ಆಲ್ ಥಿಂಗ್ಸ್. ಯಾವಾಗಲೂ ಎಲ್ಲ ವಿಷಯಗಳಲ್ಲಿ, ನೋಡಿ ಒಂದು ವಿಷಯ ಅಲ್ಲ, ಎಲ್ಲ ವಿಷಯದಲ್ಲಿ ಏನಂತೆ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿದೆ. ಅಂದರೆ ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವಾಗ ದೇವರಾತ್ಮ ನಮ್ಮನ್ನು ಏನು ಮಾಡ್ತಾನೆ, 24 hours ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ಏನಂತೆ ನಾವು ದೇವರಿಗೆ ಏನಂದರೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸಂಗತಿ. ಇದು ಭಾಳ ಒಂದು ಏನಂದರೆ ನಮಗೆ ವಿಚಿತ್ರವಾಗಿ ಕಾಣಿಸ್ತದೆ, ಆದರೆ ಇದು ನಾವು ಆಂತರ್ಯ ಜೀವಿತರಾಗುವಂಥ ಅನುಭವ ಪ್ರಿಯರೇ. ಯಾವಾಗ ಯೇಸು ಕ್ರಿಸ್ತನನ್ನು ಅಷ್ಟಮಟ್ಟಿಗೆ ನಾವು ಅನುಭವಿಸ್ತೇವೋ ಆ ಪರಲೋಕದ ಅನುಭವ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮ ತರುವಾಗ ನಾವು ಯಾವಾಗ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ, ದೇವರನ್ನು ಕೊಂಡಾಡ್ತೇವೆ. ಅದ್ರ ಉಪಕಾರ ನೆನೆಸಿ ನಾವು ದೇವರೇ ಎಂತೆಂಥ ರೀತಿಯಲ್ಲಿ ನಾನು ಕಾಪಾಡಿದ್ದೆ, ಬಲಪಡಿಸಿದ್ದಿ, ಧೈರ್ಯಪಡಿಸಿದ್ದಿ, ದೇವರಿಗೆ ನಾನು ಹೇಗೆ ನಾನು ಉಪಕಾರ ಸಲ್ಲಿಸಲಿ ಎಂಬ ರೀತಿಯಲ್ಲಿ ಆ ಕೃತಜ್ಞತೆಯನ್ನು ಏನಂದರೆ ನಮ್ಮ ಹೃದಯದಲ್ಲಿ ಅದು ಉಕ್ಕಿ ಹರಿಯುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೀರ್ತನೆ ಅದನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ದೇವರ ವಾಕ್ಯದ ಕೀರ್ತನೆ ಭಾಗದಲ್ಲಿ ನಾವು ಕೀರ್ತನೆ ಓದುವಾಗ ಗೊತ್ತಾಗುತ್ತೆ ದಾವೀದನು ಯಾವ ರೀತಿಯಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡಿದನು ಎಂಬುದನ್ನು ಆ ಬರೆದಂಥ ಕೀರ್ತನೆಗಳಲ್ಲಿ ನಾವು ಓದುವಾಗ ಅವನ ಹೃದಯದ ಸ್ಥಿತಿ ಎಷ್ಟು ಮಟ್ಟಿಗೆ ಇತ್ತು ಎಂಬುದನ್ನು ಅನೇಕ ಭಾಗದಲ್ಲಿ ನಾವು ಅದನ್ನು ನೋಡುವುದಕ್ಕೆ ನಮಗೆ ಸಾಧ್ಯತೆ ಉಂಟು. ನಾವು 100ನೇ ಕೀರ್ತನೆಯಲ್ಲಿ ಅದು ನೋಡಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಅಲ್ಲಿ ಕೀರ್ತನೆಗಾರ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ ಕೀರ್ತನೆ 101-4 ನೋಡುವಾಗ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಏನಂದರೆ ಜಯಘೋಷ ಮಾಡಿರಿ, ಯೆಹೋವನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಆಮೇಲೆ 4ನೇ ವರ್ಷ ಗಮನಿಸ್ರಿ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಏನಂತೆ ಆತನ ಸತ್ಯತೆಯು ತಲಾಂತರಕ್ಕಿರುವುದು. ಇಡೀ 100ನೇ ಕೀರ್ತನೆ ದೇವರನ್ನು ಯಾವ ರೀತಿಯಲ್ಲಿ ಸ್ತುತಿಸಬೇಕು, ಆರಾಧಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬುದಾಗಿ ಹೇಳ್ತದೆ. ಅಂದರೆ ದೇವರ ಸನ್ನಿಧಾನ ಬರಬೇಕಾದರೆ ಕೃತಜ್ಞತೆಯೊಡನೆ ಆತನ ಮಂದಿರ ದ್ವಾರಗಳು ಕೀರ್ತನೆ ಆತನ ಅಂಗಗಳಿಗೆ ಬನ್ನಿರಿ ಎಂಬುದಾಗಿ. ಅದು ದೇವರ ಹೃದಯವನ್ನು ಅದು ಎಷ್ಟರ ಮಟ್ಟಿಗೆ ಅದು ಬಲಪಡಿಸುವಂಥದ್ದು, ಅದು ತೃಪ್ತಿಪಡಿಸುವಂಥದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ಅದು ಹೇಳುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. 66ನೇ ಕೀರ್ತನೆಯಲ್ಲಿ ಒಂದು 16ನೇ ವರ್ಷದಲ್ಲಿ ಸಹ ನೋಡ್ತೇವೆ. ಏನಂದರೆ ಅಲ್ಲಿ ಮಾತೇನಂತ ಹೇಳಿದ್ರೆ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದೆಲ್ಲವನ್ನು ನಿಮಗೆ ತಿಳಿಸುವೆನು, ನನ್ನ ಮೋರೆಯೊಡನೆ ಕೃತಜ್ಞತಾ ಸ್ತುತಿಯು ನನ್ನ ನಾಲಿಗೆ ಮೇಲಿತ್ತು.
ಅಂದರೆ ಅದು ಹೇಳುವ ಇಡೀ ನಾವು ನೋಡಬೇಕಾದ್ರೆ 66ನೇ ಕೀರ್ತನೆ ನೋಡ್ತಾ ಬರಬೇಕಾದ್ರೆ ದೇವರ ಕಾರ್ಯಗಳು ಅಂದರೆ ಬನ್ನಿರಿ ದೇವರ ಕಾರ್ಯಗಳು ನೋಡ್ರಿ. 5ನೇ ವಚನ, ಆತನ ಆಳ್ವಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ, ಎಂತೆಂಥ ಕಾರ್ಯವನ್ನು ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂಥ ಸಂಗತಿಯ ಬಗ್ಗೆ ಇಡೀ ಇಲ್ಲಿ ಏನಂದರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ನನ್ನ ನಾಲಿಗೆಯ ಮೇಲೆ ಅಂದರೆ ಕೃತಜ್ಞತೆ ದೇವರಿಗೆ ಇತ್ತು ಎಂಬುದಾಗಿ ಹೇಳಲ್ಪಟ್ಟಂಥ ಒಂದು ಸಂಗತಿಯ ಬಗ್ಗೆ ನಾವು ನೋಡ್ತೇವೆ. ಅದರಿಂದ 96ನೇ ಕೀರ್ತನೆಯಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ. ಇನ್ನೊಂದು ವಾಕ್ಯ ಅಲ್ಲಿರುವಂಥ ಸಂಗತಿ 2-3, ಯೆಹೋವನಿಗೆ ಆಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಏನಂತೆ ಸಾರಿರಿ. ಜನಾಂಗಗಳ ಆತನ ಘನತೆಯನ್ನು, ಎಲ್ಲ ಜನಾಂಗಗಳ ಆತನ ಅದ್ಭುತ ಕಾರ್ಯಗಳನ್ನು ಪ್ರಸಿದ್ಧಪಡಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ತಿರುಗಿ ನಾವು 8ನೇ ವರ್ಷಕ್ಕೆ ಬರುವಾಗ ಹೀಗೆ ಹೇಳಲ್ಪಟ್ಟಿದೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಗಳಿಗೆ ಬನ್ನಿರಿ, ಪರಿಶುದ್ಧತ್ವ ಎಂಬ ಭೂಷಣೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲ ಭೂನಿವಾಸಿಗಳಿಗೆ ಆತನ ಮುಂದೆ ಏನಂದರೆ ನಡಗಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ವಾಕ್ಯದ ಒಂದೊಂದು ಭಾಗ ನೋಡಬೇಕಾದ್ರೆ ನಾವು ಯಾವಾಗಲೂ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಂಗತಿ. ನಾವು ಸುವಾರ್ತೆಯಲ್ಲಿ ನೋಡಬೇಕಾದ್ರೆ 10 ಮಂದಿ ಕುಷ್ಠರೋಗಿಗಳು ನೋಡ್ತೇವೆ. ಯೇಸು ಕ್ರಿಸ್ತನು ಹೋಗುವಾಗ 10 ಮಂದಿ ಕುಷ್ಠರೋಗಿಗಳು ಕೂಗಿಕೊಳ್ತಾರೆ, ದಾವೀದ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ. ಯೇಸು ಕ್ರಿಸ್ತ ಅವ್ರಿಗೆ ಹೇಳಿದ ಮಾತು, ನೀವು ಹೋಗಿ ನಿಮ್ಮ ಎಂಥದ್ದು ಮೈಯನ್ನು ಯಾಜಕರಿಗೆ ತೋರಿಸ್ರಿ ಎಂಬುದಾಗಿ ಹೇಳುವಾಗ ಅವರೆಲ್ಲ ಹೋಗ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ತನಗಾದಂಥ ಸಂಪೂರ್ಣವಾದಂಥ ಆ ಕುಷ್ಠರೋಗ ಬಿಡುಗಡೆ ಆಯಿತಲ್ಲ, ಆತನು ಕೃತಜ್ಞತೆಯುಳ್ಳವನಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಅಡ್ಡ ಬಿದ್ದು ಆತನ ಆರಾಧಿಸ್ತಾನೆ. ಹಾಗೆ ಯೇಸು ಕ್ರಿಸ್ತನು ಕೇಳಿದ್ದು, ಮಿಕ್ಕ 9 ಮಂದಿಯಲ್ಲಿ ಎಲ್ಲರೂ ಸ್ವಸ್ಥರಾದ್ರಲ್ಲ 10 ಮಂದಿ, ಆದರೆ ಇವನೊಬ್ಬನೇ ಬಂದು ಕರ್ತನಿಗೆ ಆರಾಧನೆ ಸಲ್ಲಿಸಬೇಕಾದ್ರೆ ಇವನು ಸಮಾರಿದವನೆಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ದೇವರ ಉಪಕಾರವನ್ನು ಯಾವಾಗ ನಾವು ವೈಯಕ್ತಿಕವಾಗಿ ದೇವರು ನಾನು ಎಷ್ಟರ ಮಟ್ಟಿಗೆ ನನ್ನ ಕರುಣಿಸಿ ಎಲ್ಲ ಒಂದು ಭಯಂಕರವಾದ ಕುಷ್ಠ ರೋಗದಿಂದ ಬಿಡುಗಡೆ ಮಾಡಿದ್ದಾನಲ್ಲ ಅಂತ ಒಂದು ಆ ದೇವರ ಕರುಣೆಯನ್ನು, ಕೃಪೆಯನ್ನು, ದಯೆಯನ್ನು ತಿಳಿದವನಾಗಿ ದೇವರಿಗೆ ಉಪಕಾರ ಸಲ್ಲಿಸಬೇಕು, ಕರ್ತನಿಗೆ ಉಪಕಾರ ಸಲ್ಲಿಸಬೇಕೆಂಬ ರೀತಿಯಲ್ಲಿ ಅದು ಬಂದಂಥ ಸ್ಥಿತಿಯನ್ನು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಕರ್ತನನ್ನು ಕೊಂಡಾಡ್ತೇವೆ, ಆರಾಧಿಸ್ತೇವೆ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಇಂಗ್ಲೀಷ್ ಒಂದು ಮಾತು ಹಾಡು ಹೀಗೆ ಉಂಟು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೈ ಒನ್ ಬೈ ಒನ್. ಆತ ನಮ್ಮ ಜೀವಿತ ಎಷ್ಟರ ಮಟ್ಟಿಗೆ ಉಪಕಾರ ಮಾಡಿದ್ದಾನೆ. ಅದಕ್ಕೆ 103ನೇ ಕೀರ್ತನೆಯಲ್ಲಿ ಆತ ಉಪಕಾರಗಳು ಒಂದನ್ನು ಮರೆಯಬೇಡ. ನಾವು ತೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ 1ನೇ ತೆಸಲೋನಿಕ ಪತ್ರಿಕೆಯಲ್ಲಿ ಅದು ಹೇಳಿರುವಂಥ ಮಾತು ವಿಶೇಷವಾಗಿ ನಮ್ಗೆ ಗೊತ್ತಾಗ್ತದೆ. ಏನಂದರೆ 5ನೇ ಅಧ್ಯಾಯದಲ್ಲಿ ಅಲ್ಲಿ ಮಾತು ನಮ್ಗೆ ಗೊತ್ತುಂಟು. ಅದು ಏನು ಅಂತ ಹೇಳಿದ್ರೆ ಅಲ್ಲಿ ಯಾವಾಗಲೂ ಏನಂತೆ ಕರ್ತನೆ ಸಂತೋಷಿಸಿರಿ. ಒಂದು ಮಾತು ಅದನ್ನು 5ನೇ ಅಧ್ಯಾಯ 5:18 ಹೀಗೆ ಉಂಟು, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಏನಂತೆ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಹೃದಯವನ್ನು ಮೆಚ್ಚಿಸುವಂಥದ್ದು, ತೃಪ್ತಿಪಡಿಸುವಂಥದ್ದು, ಸಂತೋಷಿಸುವಂಥದ್ದು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಇದು ದೇವರ ಚಿತ್ತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯದ ಅನೇಕ ನೋಡಬೇಕಾದ ದೇವರ ವಾಕ್ಯದಲ್ಲಿ ನೋಡುವಾಗ ಅನೇಕ ಭಾಗ ಉಂಟು. ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡುವಾಗಲೂ ಅಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ 6ನೇ ವಚನದಲ್ಲಿ ಹೀಗೆ ಉಂಟು. ಏನಂದರೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಏನಂತೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಮೊದಲನೇದಾಗಿ ದೇವರಿಗೆ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ ಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ನಾವು ಕೊಲಸ್ಸೆ ಪತ್ರಿಕೆ 3ನೇ ಅಧ್ಯಾಯ, ಕೊಲಸ್ಸೆ 3 ನಾವು ಇದನ್ನು ನೋಡುವಾಗ 16ನೇ ವರ್ಷದಿಂದ ಓದ್ತೇನೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ದೇವರ ಒಂದು ವಿಶೇಷವಾದಂಥ ಒಂದು ಸಂಗತಿ, ನಾವು ಯಾವಾಗಲೂ ಕರ್ತನ ಮುಂದೆ ನಾವು ಎಷ್ಟರ ಮಟ್ಟಿಗೆ ಕೃತಜ್ಞತೆಯುಳ್ಳವರಾಗಿ ನಾವು ಕರ್ತನಿಗೆ ನಾವು ಎಷ್ಟರ ಮಟ್ಟಿಗೆ ಸ್ತೋತ್ರ ಸಲ್ಲಿಸಬೇಕು. ಅದೇ ರೀತಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಸಹ ನಾವು ಹೇಳಲ್ಪಟ್ಟಿದೆ,
ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ ಎಂಬುದಾಗಿ. ಅಂದರೆ ದೇವರ ಪ್ರಕಟಣೆಯನ್ನು ಹೊಂದಿದಂಥವರಾಗಿ, ದೇವರ ಉಪಕಾರಗಳನ್ನು ನಾವು ಹೊಂದಿದವರಾಗಿರಬೇಕಾದ್ರೆ ದೇವರಿಗೆ ಸಲ್ಲಿಸಬೇಕಾದ್ರೆ ಏನಂದರೆ ಆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, 13ನೇ ಅಧ್ಯಾಯದಲ್ಲಿ 13-15 ಹೀಗೆ ಉಂಟು. ಏನಂದರೆ, ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ. ಅಂದರೆ ಸ್ತೋತ್ರ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸುವಂಥ ಒಂದು ಸಂಗತಿ ಭಾಳ ಪ್ರಾಮುಖ್ಯವಾದ ಸಂಗತಿ. ಮೂರನೇದಾಗಿ ಬರೋಣ, ಸಮಯ ಇಲ್ಲದೆ ಇರುವಂಥ ಹೆಚ್ಚು ನಾನು ಬೇರೆ ವಿಷಯಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೂರನೇ ವಿಷಯ ಅಂದರೆ ಸಬ್ಮಿಟಿಂಗ್ ಟು ಒನ್ ಅನದರ್ ಇನ್ ದ ಫಿಯರ್ ಆಫ್ ಗಾಡ್. ಅಲ್ಲಿ ಇರುವಂಥ ಸಂಗತಿ ಏನಂದರೆ, ನಾವು ಅಲ್ಲಿ ಪೌಲನು ಹೇಳಬೇಕಾದ ಒಂದು ವಿಷಯ ಏನಂದರೆ, ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ಏನಂತೆ ವಿನಯವುಳ್ಳವರಾಗಿ ನಡೆದುಕೊಳ್ಳ್ರಿ. ಯಾವಾಗ ನಮ್ಮಲ್ಲಿ ಏನಂತ ಹೇಳಿದ್ರೆ ದೇವರ ಭಯ ನಮ್ಮಲ್ಲಿ ಇರ್ತದೋ ಪ್ರಿಯರೇ, ಆಗ ಎಲ್ಲ ಕಾರ್ಯಗಳು ಹತೋಟಿಗೆ ಬರ್ತದೆ. ದೇವರ ಆ ಒಂದು ಕಾರ್ಯಗಳು, ದೇವರ ಒಂದು ಏನಂದರೆ ಅಥಾರಿಟಿ ಅಂದರೆ, ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ತನ್ನ ಅನ್ಯೋನ್ಯತೆಗೆ ನಮ್ಮ ಸೇರಿಸಿರಬೇಕಾದ್ರೆ ನಾವು ಪರಸ್ಪರ ಒಬ್ಬರಿಗೊಬ್ಬರು, ನಾವು ಯಾರೇ ಇರ್ಬೋದು, ಅದರಲ್ಲಿ ಮೇಲು ಕೀಳು ಎಂಬ ಸಂಗತಿ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ನಾವು ದೇವರ ದೃಷ್ಟಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ರಕ್ಷಿಸಲ್ಪಟ್ಟಿರುವಾಗ ದೇವರು ನಮ್ಮನ್ನು ಕರೆದಂಥ ಉದ್ದೇಶ ಏನಂತ ಹೇಳಿದ್ರೆ, ನಾವು ಒಬ್ಬರೊಬ್ಬರನ್ನು ಎಚ್ಚರಿಸಿ, ಬಲಪಡಿಸಿ, ಪ್ರೋತ್ಸಾಹಿಸಿ ಕರ್ತನ ಚಿತ್ತವನ್ನು ನೆರವೇರಿಸುವಂಥವರಾಗಿರಬೇಕೆನ್ನುವಂಥದ್ದು ಅಲ್ಲಿ ದೇವರು ಇಷ್ಟಪಡುವಂಥದ್ದು. ನಮ್ಮಲ್ಲಿ ಯಾವುದೇ ಗರ್ವ ಆಗಲಿ, ಅಹಂಕಾರ ಆಗಲಿ, ಹೆಚ್ಚಳಿಕೆ ಆಗಲಿ ನಾವು ಇರ್ಕೂಡದು ಎಂಬುದಾಗಿ ನೋಡ್ತೇವೆ. ಯಾವಾಗ ತಗ್ಗಿದ ಭಾವವುಳ್ಳವರಾಗಿ, ದೀನತೆಯುಳ್ಳವರಾಗಿ ಜೀವಿಸ್ತೇವೋ ಹಾಗೇನೆಂದರೆ ನಾವು ಒಂದು ಅನ್ಯೋನ್ಯತೆಯನ್ನು, ರಿಲೇಷನ್ಶಿಪ್, ದೇವರ ಮಕ್ಕಳ ಒಂದು ಅನ್ಯೋನ್ಯತೆಯಲ್ಲಿ ಕುಟುಂಬದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ನಾವು ಏನಂತ ಹೇಳಿದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಏನಂತ ಹೇಳಿದ್ರೆ ವಿನಯವುಳ್ಳವರಾಗಿ, ದೀನತೆಯುಳ್ಳವರಾಗಿ ನಡೆದುಕೊಳ್ಳುತ್ತೇವೆ. ಇದು ದೇವರು ತನ್ನ ಕೊಟ್ಟಿರುವ ಸಂಗತಿ ಅಂದರೆ, ನಮ್ಮ ಜವಾಬ್ದಾರಿಕೆಯಲ್ಲಿ ದೇವರ ಭಯದಿಂದ ಕೂಡಿದವರಾಗಿ, ಕ್ರಿಸ್ತನ ಭಯದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಏನಂದರೆ ದೀನತೆ, ನಮ್ರತೆ ಎಂದು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕಾದ ಅಂದರೆ ನಮ್ಮ ಆತ್ಮಿಕ ಒಡನಾಟ, ಜೀವಿತ ಹೇಗಿರಬೇಕು ಅನ್ನುವಂಥದ್ದು ನಾವು ನೋಡ್ತೇವೆ. ಇದು ದೇವರ ಅಂದರೆ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸುವಾಗ, ಪರಿಶುದ್ಧಾತ್ಮನ ಅಧೀನರಾಗುವಾಗ ಎಲ್ಲ ಸಂಗತಿಗಳಲ್ಲಿ ಏನಂದರೆ ಸಮಾಧಾನದಲ್ಲಿ, ಪ್ರೀತಿಯಲ್ಲಿ ನಾವು ಜೀವಿಸುವಂಥ ಒಂದು ಸ್ಥಿತಿ ಉಂಟು. ಆತ್ಮಿಕ ಕುಟುಂಬ, ಆತ್ಮಿಕ ಸಭೆ ಅಂತ ಹೇಳಬೇಕಾದ್ರೆ ಅಲ್ಲಿ ದೇವರ ಆತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಆಧಿಪತ್ಯದಲ್ಲಿ, ಅಧಿಕಾರದಲ್ಲಿ ಬರುವಾಗ ಎಲ್ಲ ಕಾರ್ಯಗಳು ಏನಾಗ್ತದೆ ದೇವರಿಗೆ ಸಮರ್ಪಕವಾದಂಥ ರೀತಿ, ದೇವರಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ನಾವು ಜೀವಿಸ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಪೌಲನು ಯಾಕೆ ಈ ವಿಷಯಗಳನ್ನು ತಿಳಿಯಪಡಿಸಿದ್ದಾನೆ? ಅದರಿಂದ ನಮ್ಮ ಜೀವಿತ ಏನಂದರೆ ಪವಿತ್ರಾತ್ಮ ಭರಿತವಾದ ಜೀವಿತ ಆಗುವುದಾದರೆ ನನ್ನ ವೈಯಕ್ತಿಕ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಏನಂತ ಹೇಳಿದ್ರೆ ಎಲ್ಲವೂ ಏನಂದರೆ ಒಂದು ಡಿಸಿಪ್ಲಿನ್, ಶಿಸ್ತು, ದೇವರಾತ್ಮನ ನಡೆಸುವಿಕೆ, ಪರಿಶುದ್ಧ ಅಂದರೆ ದೇವರ ಸಾನ್ನಿಧ್ಯ ನಮ್ಮ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ನೆಲೆಸಿರುವುದು ಮಾತ್ರ ಪರಿಶುದ್ಧಾತ್ಮನ ಫಲ ನಮ್ಮ ಜೀವಿತದಲ್ಲಿ ಕಂಡುಬರುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ವಾಕ್ಯಗಳನ್ನು ಕೇಳುವಾಗ ನನ್ನ ಜೀವಿತದ ಸ್ಥಿತಿ ಹೇಗೆ ಉಂಟು, ನನ್ನ ಕುಟುಂಬದ ಸ್ಥಿತಿ ಹೇಗೆ ಉಂಟು, ನನ್ನ ಸಭೆಯ ಸ್ಥಿತಿ ಯಾವ ರೀತಿಯಲ್ಲಿದೆ, ದೇವರೇ ನಮ್ಮ ಜೀವಿತಗಳನ್ನು ಮಾರ್ಪಡಿಸಪ್ಪ. ಲೋಕದಲ್ಲಿರುವಂಥ ಕಚ್ಚಾಟ, ಸೈತಾನ ಕಾರ್ಯಗಳು ನಮ್ಮ ಜೀವಿತ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಬಾರದಂತೆ ನಾವು ಎಲ್ಲ ಸಮಯದಲ್ಲಿ ಆತ್ಮನಿಂದ ನಡೆಸಲ್ಪಟ್ಟವರಾಗಿ, ಸತ್ಯಕ್ಕೆ ಅನುಸಾರವಾಗಿ, ನೀತಿಗೆ ಅನುಸಾರವಾಗಿ ನಾವು ದೇವರ ಬೆಳಕಿನಲ್ಲಿ ಜೀವಿಸುವಾಗ ಎಲ್ಲ ಸಂಗತಿಗಳು ಏನಾಗ್ತದೆ ಅಧೀನದಲ್ಲಿ, ದೇವರ ಅಧೀನದಲ್ಲಿ ಬರುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ ದೇವರೇ ನಾವು ನಿನಗೆ ಸಮರ್ಪಿಸಿಕೊಂಡಂಥವರಾಗಿ ಜೀವಿಸುವಂತೆ ನಮ್ಮ ನಡೆಸು ಎಂಬ ರೀತಿಯಲ್ಲಿ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವಾಗ ದೇವರಾತ್ಮ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಆದ್ದರಿಂದ ಈ ದಿವಸ ನಾವು ವಿಶೇಷವಾಗಿ 3 ವಿಷಯಗಳನ್ನು ನೋಡಿದ್ದೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಅಂದರೆ ನಾವು ಯಾವಾಗಲೂ ಸ್ಪೀಕಿಂಗ್ ಟು ಒನ್ ಅನದರ್ ಅಂದರೆ ನಾವು ಯಾವಾಗಲೂ ಅಂದರೆ ನಮ್ಮ ಹೃದಯಗಳಲ್ಲಿ ಏನಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಬೇಕಾದ ಕೀರ್ತನೆ ಆಡುತ್ತಾ ಆತ್ಮ ಸಂಬಂಧವಾದ ಮಾತುಗಳಿಂದ ಇದು ನಮ್ಮ ಶೈಲಿ, ಜೀವಿತದ ಶೈಲಿ ಆಗಿರಬೇಕು ಎಂಬುದಾಗಿ
ಮತ್ತು ಎಲ್ಲ ವಿಷಯದ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಾವು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಇದು ನಮ್ಮ ಜೀವಿತದ ಒಂದು ದೇವರು ಇಷ್ಟಪಡುವ ಸಂಗತಿ. ಆಮೇಲೆ ಕೊನೆಯದಾಗಿ ನಾವು ಆಲೋಚನೆ ಮಾಡಿದಂಥದ್ದು ಏನಂದರೆ, ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ಏನಂದರೆ ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕು. ಈ ರೀತಿಯಲ್ಲಿ ನಮ್ಮ ಜೀವಿತದ ಶೈಲಿ, ಪೌಲನು ಯಾಕೆ ಎಫೆಸ ಸಭೆಗೆ ಈ ರೀತಿ ಮಾತು ತಿಳಿಸಿದ್ದಾನೆಂದರೆ, ನಾವೆಲ್ಲ ವಿಷಯದ ಇತರಿಗೆ ಮಾದರಿಗಳಾಗಿ ಈ ಲೋಕದಲ್ಲಿ ಆತ್ಮಭರಿತ ಜೀವಿಸಬೇಕು ಎಂಬುದಾಗಿ ಹೇಳಿರುವಾಗ, ದೇವರ ಆ ರೀತಿ ನಮ್ಮೆಲ್ಲರನ್ನು ಆ ಸ್ಥಿತಿಗೆ ನಡೆಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರಿಗೆ ವಾಕ್ಯವನ್ನು ಕೇಳಿದ್ದಾರೋ ಅವರ ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಆ ಒಂದು ಶಿಸ್ತು, ಆ ಪರಲೋಕದ ಅನುಭವ, ಪರಿಶುದ್ಧಾತ್ಮನ ನಡವಳಿಕೆ, ಪರಿಶುದ್ಧಾತ್ಮ ಭರಿತವಾದ ಜೀವಿತ ಪ್ರತಿಯೊಬ್ಬ ಜೀವಿಸುವಂತೆ ದೇವರೇ ನಡೆಸು. ಸೈತಾನ ಆಲೋಚನೆ, ಲೋಕದ ವಿಷಯಗಳು ಒಳಪಡದಂತೆ ನಾವು ಕರ್ತನೆ ನಿನ್ನ ವಾಕ್ಯದ ಸತ್ಯತೆ ನೆಲೆಗೊಂಡು ನಿನ್ನ ಮಯಪಡಿಸುವಂತೆ ಒಬ್ಬೊಬ್ಬರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. you.